ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು. ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು. ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು. ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು.
ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ. ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು. ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ. ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು. ಈಗ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಆ ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ 130 ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ, ಜೊತೆಗೆ ತಾವು ಇದ್ದಂತ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿತ್ತು. ಫೈನಲಿ ಆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಜೂನ್ 4ನೇ ತಾರೀಕು ವರದಿಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 134 ಸಾಕ್ಷಿಗಳ ಉಲ್ಲೇಖವನ್ನ ಮಾಡಲಾಗಿದೆ.